ಅತಿ ಹೆಚ್ಚು ಅಡಿಕೆಯನ್ನು ಬೆಳೀತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ. ದೇಶದ ಅರ್ಧಕ್ಕಿಂತಲೂ ಹೆಚ್ಚು ಅಡಿಕೆ ಕರ್ನಾಟಕದಲ್ಲಿ ರೈತರು ಬೆಳೀತಾರೆ. ಇವತ್ತು ಕರ್ನಾಟಕದ ಬಹುಪಾಲು ಜನರ ಆರ್ಥಿಕ ಪರಿಸ್ಥಿತಿ ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥದ್ದು ಅಡಿಕೆಯ ಬೆಳೆಯಿಂದನೇ. ಇವತ್ತು ಏನಾಗಿದೆ ಅಂತೇಳಿ ಹೇಳಿದರೆ, ಈ ಅಡಿಕೆಗೆ ಪಾನ್ ಮಸಾಲ ನಿಷೇಧ ಅನ್ನೋದನ್ನು ಒಂದು ಸರ್ಕಾರ ಸ್ಟೇಟ್ಮೆಂಟ್ ಕೊಟ್ಟೋದ್ರಿಂದ 54,000 ರೂಪಾಯಿಗೆ ಕ್ವಿಂಟಾಲ್ ಇದ್ದಂಥ ಅಡಿಕೆ ಬೆಲೆ ಈಗ ಏಕ್ದಮ್ 46,000 ರೂಪಾಯಿಗೆ ಕುಸಿದಿದೆ. ಅಂದರೆ ಅಲ್ಲಿ ಈಗ ಸುಮಾರು 1 ಕೋಟಿಗೂ ಹೆಚ್ಚು ಜನ ಅಡಿಕೆ ಬೆಳೆಗಾರರು ಮತ್ತು ಅದಕ್ಕೆ ಅವಲಂಬಿತ ಕೃಷಿ ಕಾರ್ಮಿಕರು ಇದ್ದಾರೆ. ಅವರ ಜೀವನದ ಪರಿಸ್ಥಿತಿ ಏನು, ಏನು ಇವರು ಯಾವ ಕಾರಣಕ್ಕಾಗಿ ಅದನ್ನು ನಿಷೇಧ ಮಾಡಿದರೆ ನಮಗೆ ಗೊತ್ತಿಲ್ಲ. ಬೇರೆ ರಾಜ್ಯಗಳಲ್ಲೇ ಯಾರಾದರೂ ಮಾಡಲಿ, ಆದರೆ ಕರ್ನಾಟಕ ಅಡಿಕೆ ಬೆಳೆಗಾರರ ಒಂದು ರಾಜ್ಯ. ಸುಮಾರು 144 ತಾಲೂಕುಗಳಲ್ಲಿ ಅಡಿಕೆಯನ್ನು ಬೆಳೀತಾರೆ. ಸುಮಾರು 398 ಕೋಟಿ ರೂಪಾಯಿ GST ಕಟ್ತಾರೆ ಮತ್ತು ಬೇರೆ ವಹಿವಾಟು ಸಾವಿರಾರು ಕೋಟಿ ಸರ್ಕಾರಕ್ಕೆ ಆದಾಯ ಬರ್ತದೆ. ನಾವು ಬೆಳೆದಂಥ ಅಡಿಕೆ ಉತ್ತರ ಪ್ರದೇಶ ಅಂದರೆ ಉತ್ತರ ಇಂಡಿಯಾಕ್ಕೆ ಹೆಚ್ಚಾಗಿ ಹೋಗ್ತಾ ಇರೋದ್ರಿಂದ ಅಲ್ಲಿಯ ಹಣ ಆರ್ಥಿಕ ಸಂಪತ್ತು ನಮ್ಮಲ್ಲಿ ಗರಿದು ಬಂದು ನಾವು ಈ ಹಣವನ್ನು ಬೇರೆ ಬೇರೆ ಇದಕ್ಕೆ ಉಪಯೋಗಿಸೋ ಮೂಲಕ ಇದಕ್ಕೆ ಸಾಕಷ್ಟು ಸರ್ಕಾರಕ್ಕೆ ಟ್ಯಾಕ್ಸ್ಗಳು ಬರ್ತಾ ಇದೆ. ಮತ್ತು ಈಗೇನಾದರೂ ಇವರು ಇದನ್ನು ಕಂಟಿನ್ಯೂ ಮಾಡಿದರೆ ಅಡಿಕೆ ಬೆಳೆಗಾರರು ಉಗ್ರವಾದ ಪ್ರತಿಭಟನೆಯನ್ನು ನಡೆಸಬೇಕಾಗ್ತದೆ ಮತ್ತು ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕಾಗ್ತದೆ. ಇವರು ನಿಶಮುಕ್ತ ಕರ್ನಾಟಕ ಮಾಡ್ತೀನಿ ಅಂತ ಹೇಳ್ತಾರೆ, ಭಾಳ ಸಂತೋಷ. ನಿಶಮುಕ್ತ ಕರ್ನಾಟಕ ಮಾಡೋದಾದರೆ ಮೊದಲು ಸಿಗರೇಟು, ಮದ್ಯಪಾನ, ಗುಟ್ಕಾ ಮತ್ತು ಈ ಗಾಂಜಾ, ಓಸಿ ಇಂಥವುಗಳನ್ನು ತಡೆದು ಬರಲಿ. ಇದನ್ನು ಮಾಡಿದರೂ ನಾವು ಅಡಿಕೆ ಮರ ಕಡ್ಕೊಂಡು ಬೇಕಾದ್ರೆ ನಾವು ಜಮೀನಿನಲ್ಲಿ ರೈತಾಪಿ ವ್ಯವಸಾಯವನ್ನು ಮಾಡ್ತೇವೆ. ಅವುಗಳನ್ನೆಲ್ಲ ಇದು ಯಾವ ಸಿಗರೇಟ್ ಲಾಬಿಂಗ್ ಮಾಡಿದಾರೋ ಏನೋ ಗೊತ್ತಿಲ್ಲ. ಇವರು ಇವು ಅಡಿಕೆಗೆ ಮಾತ್ರ ಕೆಂಗಣ್ಣನ್ನು ಬೀರಿದ್ದಾರೆ. ಇದೇ ಹಿಂದೆ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಅವತ್ತು ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದು, DK ಶಿವಕುಮಾರು ಮತ್ತು ಕಾಂಗ್ರೆಸ್ಸು ಮತ್ತು BJPಯ ನಿಯೋಗ ಅವತ್ತು ಅಡಿಕೆನಲ್ಲಿ ಹಾನಿಕಾರಕ ವಸ್ತು ಇದೆ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದೆ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಅವ್ರ ಜೊತೆ ನಾನು ರೇಣುಸ್ವಾಮಿ ನಾವೆಲ್ಲ ಸಿದ್ದರಾಮಯ್ಯ ಯಡಿಯೂರಪ್ಪನವ್ರ ಜೊತೆ ನಾವೆಲ್ಲ ನಿಯೋಗ ಹೋಗಿದ್ವಿ ಡೆಲ್ಲಿಗೆ. ಮನಮೋಹನ್ ಸಿಂಗ್ರವನ್ನು ಭೇಟಿ ಮಾಡಿದ್ವಿ. ಅವತ್ತು ಕಾನೂನು ಸಚಿವರಾಗಿ ವೀರಪ್ಪ ಮೊಯ್ಲಿಯವರಿದ್ದರು. ಅವರಿಗೆ ಗಮನಕ್ಕೆ ತಂದಾಗ ಅವರು ಒಪ್ಪಿ ಇದನ್ನು ವಾಪಸ್ ತಗೊಂಡ್ರು. ಅದು ಅವತ್ತು ಮತ್ತೆ ಬೆಲೆ ಸ್ಥಿರವಾಗಿತ್ತು ಅವತ್ತಿನಿಂದ ಇವತ್ತಿನವರೆಗೂ. ಇವತ್ತು ಏನಾಗಿದೆ ಅಂತೇಳಿ ಹೇಳಿದರೆ, ರಾಜ್ಯ ಸರ್ಕಾರ ಇದೇ ರೀತಿ ಏನಾದರೂ ಮುಂದುವರಿತು ಅಂದರೆ ಅಡಿಕೆ ಬೆಳೆಗಾರರಿಗೆ ಮರಣ ಶಾಸನವನ್ನು ಬರೆದಂತೆ ಆಗ್ತದೆ. ಆದ್ದರಿಂದ ತಕ್ಷಣ ಇದನ್ನು ವಾಪಸ್ ಪಡಿಬೇಕು. ಇಲ್ಲದೆ ಹೋದರೆ ಇವತ್ತು ಚನ್ನಗಿರಿನಲ್ಲಿ ಪ್ರಾರಂಭ ಆಗಿದೆ, ರಾಜ್ಯದಾದ್ಯಂತ ಒಂದು ಹೋರಾಟ ಪ್ರಾರಂಭ ಆಗ್ತದೆ ಮತ್ತು ಇದರ ಪರಿಣಾಮವನ್ನು ಸರ್ಕಾರ ಎದುರಿಸಬೇಕಾಗ್ತದೆ. ಇವತ್ತು ರೈತರ ಹಿತದೃಷ್ಟಿಯಿಂದ ಈಗ DK ಶಿವಕುಮಾರ್ ಅವರು ಒಬ್ಬ ರೈತರ ಮಗ, ಅವ್ರೂ ಇದನ್ನು ಮನಗಂಡು ಇದನ್ನು ನಾನು ವಾಪಸ್ ಪಡಿತೇನೆ, ನನಗೆ ಗೊತ್ತಿಲ್ಲದೇ ಅಧಿಕಾರಿಗಳ ಮಟ್ಟದಲ್ಲಿ ಆಗಿದೆ ಅಂತಕ್ಕಂಥದ್ದನ್ನು ಹೇಳಿದರು. ಆದರೆ ಇನ್ನೂ ನಮ್ಮ ಆರೋಗ್ಯ ಸಚಿವರು ಯಾಕೋ ಇನ್ನೂ ಮೀನಾಮೇಷವನ್ನು ಎಣಿಸ್ತಾ ಇದ್ದಾರೆ. ದಯಮಾಡಿ ಆದಷ್ಟು ಜಾಗ್ರತೆ, ಏನು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ವಾಪಸ್ ಪಡಿಬೇಕು. ರೈತರ ಹಿತಕ್ಕೆ ಅವರು ರೈತರ ಪರವಾಗಿ ನಿಲ್ಲಬೇಕು ಅಂತೇಳಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ. ವಿಧಾನಸೌಧ ಚಲೋ ಅಂತ ಕಾರ್ಯಕ್ರಮವನ್ನು ರಾಜ್ಯದಾದ್ಯಂತ ಇರತಕ್ಕಂಥ ಅಡಿಕೆ ಬೆಳೆಗಾರರನ್ನು ಸಂಘಟಿಸಿ ನಾವೆಲ್ಲ ಹೋರಾಟವನ್ನು ಮಾಡಬೇಕು. ಅಡಿಕೆ ಬೆಳೆಗಾರರ ಹಿತಾಸಕ್ತಿಗೆ ಧಕ್ಕೆ ತರ್ತಕ್ಕಂಥ ಎಲ್ಲರ ವಿರುದ್ಧ ಕಾಳಸಂತೆಕೋರರು, ಸರ್ಕಾರದ ನೀತಿಗಳು ಮತ್ತು ವ್ಯವಸ್ಥೆಯಲ್ಲಿ ನಿರಂತರವಾಗಿ ಅಡಿಕೆ ಬೆಳೆಗಾರರಿಗೆ ಆಗ್ತಿರ್ತಕ್ಕಂಥ ಅನ್ಯಾಯ ಮತ್ತು ನಮ್ಮ ಅಡಿಕೆ ಕೂಲಿ ಕಾರ್ಮಿಕರಿಗೆ ಆಗ್ತಕ್ಕಂಥ ಅನ್ಯಾಯ, ನಮ್ಮ ತಾಯಂದ್ರಿಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ನಮ್ಮ ಪಾದಯಾತ್ರೆ. ಭಾಳ ಇಷ್ಟು ದಿವಸ ಅಡಿಕೆ ಬೆಳೆಗಾರರು ಅಸಂಘಟಿತ ವಲಯ ಅಂತ ತಿಳ್ಕೊಂಡಿದ್ರು. ಇವತ್ತು ಅಸಂಘಟಿತ ವಲಯ ಅಲ್ಲ, ನಮ್ಮದು ಸಂಘಟಿತ ವಲಯ. ಇವತ್ತು ಸಿಗರೇಟ್ ಲಾಬಿಗೆ ಮತ್ತು ಮದ್ಯಪಾನದ ಲಾಬಿಗೆ, ಡ್ರಗ್ಸ್ ಲಾಬಿಗೆ ಎದುರಿ ಸರ್ಕಾರಗಳು ನಮ್ಮ ಅಡಿಕೆ ಬೆಳೆಗಾರರ ಮೇಲೆ ಪ್ರಹಾರವನ್ನು ಮಾಡ್ತಾಯಿದ್ದಾರೆ. ನಾವು ಈ ದೇಶದ ಆರ್ಥಿಕತೆಗೆ, ಸಾಮಾಜಿಕ ಭದ್ರತೆಗೆ ಕೊಡುಗೆಯನ್ನು ಕೊಡ್ತಕ್ಕಂಥ ಜನ ನಾವು ರೈತರು. ಇದನ್ನು
ಹೇಳಿ ಸರಿಪಡಿಸಿ ವ್ಯವಸ್ಥೆಯಲ್ಲಿ ಯಾವುದೇ ಸರ್ಕಾರಗಳಿರಲಿ, ಯಾವ ಪಕ್ಷ ಯಾವ ಸರ್ಕಾರ ಯಾವುದೇ ವ್ಯಕ್ತಿಗಳಿರಲಿ, ಅಡಿಕೆ ಬೆಳೆಗಾರರ ವಿರುದ್ಧ ಇರತಕ್ಕಂಥ ಎಲ್ಲ ನೀತಿ ನಿಯಮಗಳಿಗೆ ನಮ್ಮ ಧಿಕ್ಕಾರ. ಅದಕ್ಕೋಸ್ಕರ ನಾವು ಸಂಘಟಿತರಾಗಿ ಪಾದಯಾತ್ರೆ ಮಾಡ್ತಾಯಿದ್ದೀವಿ. ಇಡೀ ಹಳ್ಳಿಗಳು ತುಂಬ ಇಡೀ ಬೆಳೆಗಾರರು ಅತ್ಯಂತ ಭಾಳ ಸುವಿಸ್ತಾರವಾಗಿ ನಮ್ಮ ಹತ್ರ ಚರ್ಚೆ ಮಾಡಿದ್ದಾರೆ. ಅವರ ಕಷ್ಟ ಸುಖಗಳನ್ನ ನಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ನಾವು ಖುದ್ದು ಸ್ವಯಂ ಬೆಳೆಗಾರರು ಈ ಒಂದು ಸಂಘಟನೆ ಮಾಡೋದಕ್ಕೋಸ್ಕರ ಮತ್ತು ಸರ್ಕಾರಗಳಿಗೆ ಬಿಸಿ ಮುಟ್ಟೋದಕ್ಕೋಸ್ಕರ ಈ ಒಂದು ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಒಂದು ಕಡೆ CM ಅವರು ಹೇಳ್ತಾರೆ ನಾವು ಮಾಡಿದ್ದೀವಿ ಅಂತ, ಆದರೆ ಆರೋಗ್ಯ ಸಚಿವರು ಹೇಳ್ತಾರೆ ನಾವು ಗುಟ್ಕಾ ನಿಷೇಧ ಮಾಡಿ. ನಮ್ಮ ಅಡಿಕೆ ಮಹಾಮಂಡಲದ ಪ್ರಮುಖರಾಗಿರ್ತಕ್ಕಂಥ ಅರಗ ಜ್ಞಾನೇಂದ್ರ ಅವರು ಮಾಜಿ ಸಚಿವರು ಮತ್ತು ನಮ್ಮ ಶಾಂತನಗೌಡರು, ನಮ್ಮ ಚನ್ನಗಿರಿ ಶಾಸಕರು ಶಿವಗಂಗಾ ಬಸವರಾಜ್ ಅವರು ಇವರೆಲ್ಲರೂ ಹೋಗಿ ಮೊನ್ನೆ ದಿವಸ ಭೇಟಿ ಮಾಡಿದ್ದಾರೆ. ಮನವರಿಕೆ ಮಾಡಿಕೊಟ್ವಿ ಅಂತ ಹೇಳ್ತಾರೆ. ಇದಕ್ಕೂ ಮೊದಲು ನಿಷೇಧ ಆಗಿ 3 ದಿವಸ ಆದ ತಕ್ಷಣ ನಮ್ಮ ಅರ್ಗ ಜ್ಞಾನೇಂದ್ರ ಅವರು CM ಅವ್ರನ್ನ ಭೇಟಿ ಮಾಡಿ ಮನವರಿಕೆ ಮಾಡಿಕೊಟ್ಟಿದ್ದೀನಿ, ಅವ್ರು ಒಪ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ರು. ಖಾದರ್ ಅವರು ಮತ್ತೆ ಪತ್ರಿಕೆ ಮಾಧ್ಯಮಗಳಿಗೆ ಬಂದು ಯಾವುದೇ ಕಾರಣಕ್ಕೂ ಇದನ್ನು ನಿಷೇಧ ಮಾಡೋದಿಲ್ಲ ಅಂತ ಹೇಳಿದರು. ಮುಖ್ಯಮಂತ್ರಿ ಹೇಳಿದ್ದಾರೆ ಅಂತ ಇವ್ರು ಹೇಳಿದರು ಕೂಡ, ಮುಖ್ಯಮಂತ್ರಿಯವರು ಮಾಧ್ಯಮಕ್ಕೆ ಬಂದು ಹೇಳಿದರು ಏನೂ ತೊಂದರೆ ಆಗಲ್ಲ ಅಂತೇಳಿ. ಆದರೂ ಕೂಡ ಖಾದರ್ ಅವರು ಇಲ್ಲ, ಇದು ನಾವು ನಿಷೇಧ ವಾಪಸ್ ತಗೊಳ್ಳೋದಿಲ್ಲ ಅಂತ ಹೇಳಿದರು. ಅಂದರೆ ರೈತರು, ಅಡಿಕೆ ಬೆಳೆಗಾರರು ಅಂದರೆ ಇವ್ರಿಗೆ ಯಾವ ಲೆಕ್ಕ? ನಾವು 600-700 ಕೋಟಿ ಬರೀ GST ಕಟ್ತೀವಿ. ಅದ್ರ ಜೊತೆಗೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ 50 ಲಕ್ಷ ಕುಟುಂಬಗಳು ಈ ಅಡಿಕೆ ಬೆಳೆ ಮೇಲೆ ನಾವು ಆಧಾರವಾಗಿದ್ದೀವಿ. ನೀವು ಯಾರನ್ನ ಏನು ಮಾಡಬೇಕು ಅಂತಂದ್ರೆ ಯಾವ ಆಡಳಿತ ವ್ಯವಸ್ಥೆ ಇದು? ನಾನು ಯಾವುದೇ ಸೀಮಿತ ಸರ್ಕಾರ ಅಥವಾ ನಾಯಕನ ವಿರುದ್ಧ ಅಲ್ಲ. ಇದು ಇಡೀ ಅಡಿಕೆ ಬೆಳೆಗಾರರ ಧಕ್ಕೆ ತರ್ತಕ್ಕಂಥ ಯಾವುದೇ ನೀತಿಗಳಿರಲಿ, ಕಾಳಸಂತೆಕೋರರಿರಲಿ, ಅಡಿಕೆ ದರ ಏರಿಳಿತ ಮಾಡ್ತಕ್ಕಂಥ ಷಡ್ಯಂತ್ರ ಮಾಡ್ತಕ್ಕಂಥ ಖದೀಮರಿರಲಿ, ಅವರ ವಿರುದ್ಧ ಇದು ಪಾದಯಾತ್ರೆ. ನಾವೆಲ್ಲ ಅಡಿಕೆ ಬೆಳೆಗಾರರು ಸಂಘಟಿತರಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಆಗೋಕ್ಕೆ ಬಿಡೋದಿಲ್ಲ. ಎಷ್ಟೇ ಕಷ್ಟ ಆಗಲಿ, ಎಂಥ ಹೋರಾಟ ಆದರೂ ಮಾಡೋದಕ್ಕೆ ಜನ ಬೆಂಬಲ ನಮಗೆ ಕೊಟ್ಟಿದ್ದಾರೆ. ನಾವು ಅದನ್ನು ನಿರಂತರವಾಗಿ ಮಾಡ್ತೀವಿ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದು ಸಣ್ಣಕ್ಕೆ ಬಿಸಿ ಮುಟ್ಟಿಸ್ತಾ ಇದ್ದೀವಿ. ಇದೊಂದು ಸಣ್ಣ ಪಾದಯಾತ್ರೆಯಿಂದ ಇದಕ್ಕೆ ಇಷ್ಟೊಂದು ಬೆಂಬಲ ಇದೆ. ಮುಂದಿನ ದಿನಗಳಲ್ಲಿ ಯಾರೇ ಅಡಿಕೆ ಬೆಳೆಗಾರರ ತಂಟೆಗೆ ಬಂದರೂ ಕೂಡ ಸಹಿಸೋದಿಲ್ಲ. ಅವ್ರಿಗೆ ಸರಿಯಾದ ತಕ್ಕ ಪಾಠವನ್ನು ಕಲಿಸ್ತೀವಿ.